ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಚಾಮರಾಜನಗರದಲ್ಲಿ 2ನೇ ದಿನಕ್ಕೆ ಇಂದು ಮುಂದುವರಿದ ಲಾರಿ ಮಾಲೀಕರ ಮುಷ್ಕರ. ರಸ್ತೆಗಳು ಖಾಲಿ ಇದ್ದವು. ಸ್ವಯಂ ಪ್ರೇರಿತವಾಗಿ ಲಾರಿ ಚಾಲಕರು ಮತ್ತು ಮಾಲೀಕರು ಮುಷ್ಕರಕ್ಕೆ ಕೈ ಜೋಡಿಸಿ ತಮ್ಮ ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಬೈಪಾಸ್ ರಸ್ತೆ ಹತ್ತಿರವಿರುವ ಲಾರಿ ಸ್ಟ್ಯಾಂಡ್ನಲ್ಲಿ ಲಾರಿ ಮಾಲೀಕರು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಡೀಸೆಲ್ ಬೆಲೆ, ಕಸ್ಟಮ್ಸ್ ಸೋಂಕು, ಟೋಲ್ ದರ, FC ಸೋಂಕು ಸೇರಿದಂತೆ ಇನ್ನಿತರರು ಟ್ಯಾಕ್ಸ್ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಜಿಯಾವುಲ್ಲಾ, ಕಾರ್ಯದರ್ಶಿ DK ರಿಷಾದ್, ಸಹ ಕಾರ್ಯದರ್ಶಿ SK ಮಂಜುನಾಥ್, ಖಜಾಂಚಿ ನೈಮುಲ್ಲಾ ಖಾನ್, ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಸದಸ್ಯರುಗಳು ಭಾಗಿಯಾಗಿದ್ದರು. ಕಡೆ ಸರ್ಕಾರನೂ ಜಾಸ್ತಿ ಮಾಡೈತೆ. ನಾವು ಬದುಕೆ ಕಾಯ್ತಾ ಇಲ್ಲ, ತುಂಬ ನಾವು ತೊಂದರೆದಲ್ಲಿದ್ದೀವಿ. ಈಗ ನಾವು ಪ್ರತಿ ತಿಂಗಳು EMI ಕಟ್ಟಕ್ಕೆ ಕಾಯ್ತಾ ಇಲ್ಲ. ಸುಮಾರು ಲಾರಿಯವರು ಎಲ್ಲ ಒಂದೊಂದು ಲಾರಿ ಮಡಿಕೊಂಡು ಬದುಕ್ತಾರೋದು. ಯಾರೋ 1000 ಲಾರಿ, 500 ಲಾರಿ, 100 ಲಾರಿ, 20 ಲಾರಿ ಮಡಗಿಲ್ಲ. ಪ್ರತಿಯೊಬ್ಬರಲ್ಲಿ ಯಾರ್ಯಾರು ಇದ್ದಾರೆ ನಮ್ಮ ಮಾಲೀಕರು ಎಲ್ಲ ಒಂದೊಂದು ಲಾರಿಯವರೇ, ಯಾರು 10 ಲಾರಿಯವರು ಕೂಡ ಇಲ್ಲ. ಇಲ್ಲಿ ತುಂಬ ಕಷ್ಟದಿಂದ ನಾವು ಪ್ರತಿ ತಿಂಗಳು ದುಡಿಮೆ ಮಾಡಿ ಅಷ್ಟು ಸೇರಿಸಿ ಮಡಗಿ ನಾವು EMI ಕಟ್ಟೋದೇ ನಮ್ಗೆ ಭಾರಿ ತೊಂದರೆ ಆಯ್ತದೆ. ಅದರಿಂದ ಸರ್ಕಾರದವರು ಅತಿ ಬೇಗದಲ್ಲಿ ನಾವೇನು ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಯನ್ನು ನಮಗೆ ನಿಲ್ಲಿಸ್ಕೊಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ನಾವು ಅಷ್ಟೇ ಇನ್ನೇನು ಬೇರೆ ಏನು ಕೇಳಲ್ಲ. ಇಲ್ಲಾಂದರೆ ನೀವೇನು ನಮಗೆ ಡೀಸೆಲ್ ರೇಟು ಅದೆಲ್ಲ ನಮ್ಗೆ ಕಡಿಮೆ ಮಾಡಲಿಲ್ಲ ಅಂದರೆ ಈಗ ಟೋಲ್ ಎಲ್ಲ ಕಡೆ ಹೋದ್ರು ಟೋಲ್ ಕಟ್ಟಬೇಕು. ಚೆನ್ನೈಯಿಂದ ಮಂಗಳೂರು ಬರ್ಬೇಕಾದ್ರೆ 15,000 ರೂಪಾಯಿ ಟೋಲ್ ಕಾಸು ಕಟ್ಟಿದ್ದೀವಿ. ಏನಕ್ಕೆ ಅಷ್ಟೊಂದು ದುಡ್ಡು ನಾವು ಕಟ್ಟಬೇಕು? ನಾವು ದುಡಿಮೆ ಮಾಡೋದೇನೋ ಕಟ್ಟೋದೇನೋ. हमारे को ये RTO बहुत परेशान करते हैं कर्नाटका वाले, और डीजल का रेट सरकार अपनी मर्जी से ही बढ़ाई जाती है. क्या करेंगे हम लोग, गरीब लोग कहाँ जाएंगे लॉरी लेके? ना हमारा भाड़ा तो बढ़ता नहीं है, भाड़ा तो हमारा कम जा रहा है, नीचे जा रहा है, और डीजल का रेट ऊपर के ऊपर जा रहा है. ऊपर से फालतू खर्चे, RTO के, पुलिस खर्चा, ये सब हमारे ऊपर ही डलते हैं, ड्राइवर लोगों के ऊपर, किसी और के ऊपर नहीं जाते हैं. बस हम तो यही कहना चाहेंगे कि हमारे मसलों का हल होना चाहिए.